ಶುಭ ಕಾರ್ಯಗಳ ಖರ್ಚಿನಲ್ಲಿ ಭಾರಿ ಉಳಿತಾಯ ಮಾಡಿ. ಏಕೆಂದರೆ ಶಾಂತಿನಾಥ ಹೋಲ್ಸೇಲ್ ಬಜಾರ್ ಕೊಣ್ಣೂರು ಬಟ್ಟೆ ಅಂಗಡಿಯಲ್ಲಿ ದೀಪಾವಳಿಗೆ ಅತಿ ಕಡಿಮೆ ದರದಲ್ಲಿ ಎಲ್ಲಾ ತರಹದ ಗುಣಮಟ್ಟದ ರೆಡಿಮೇಡ್ ಬಟ್ಟೆಗಳು, ವಿವಿಧ ವೆರೈಟಿಗಳ ಸಾರಿಗಳು, ಗಾರ್ಮೆಂಟ್ಸ್ಗಳ ಮಾರಾಟ ಮಾಡುತ್ತಿದ್ದಾರೆ. ಮತ್ತೇಕೆ ತಡ, ಇಂದೇ ಭೇಟಿ ಕೊಡಿ, ಬಟ್ಟೆ ಖರೀದಿಸಿ, ಭಾರಿ ಗಿಫ್ಟ್ ಪಡೆಯಿರಿ. ಶಾಫರ್ ದೀಪಾವಳಿಗೆ ಮಾತ್ರ. ಎಲ್ಲರಿಗೂ ನಮಸ್ಕಾರ. ಈ ದಿನ ಈ ಒಂದು ಬೃಹತ್ ಪ್ರತಿಭಟನೆಯ ವೇದಿಕೆಯಲ್ಲಿ ಉಪಸ್ಥಿತರಿರುವ ನಮ್ಮ ಆತ್ಮೀಯರಾದಂಥ ಹಾಗೂ ರೈತ ಮುಖಂಡರಾದಂಥ ಗಣೇಶ ಎಳಿಯವರೇ ಹಾಗೂ ಇನ್ನೋರ್ವ ರೈತ ಮುಖಂಡರು ಆತ್ಮೀಯರಾದಂಥ ಮಾದೇವ್ ಗೋಡೆಯವರೇ ಹಾಗೂ ಇಲ್ಲಿ ನೆರೆದಂಥ ಎಲ್ಲ ರೈತ ಮುಖಂಡರೇ, ಎಲ್ಲ ರೈತ ಬಾಂಧವರೇ, ಅಣ್ಣ ತಮ್ಮಂದಿರೇ ಹಾಗೂ ಎಲ್ಲ ಪತ್ರಿಕಾ ಮಾಧ್ಯಮದವರೇ, ಈಗಾಗಲೇ ನಮ್ಮ ಹಿರಿಯ ಅಧಿಕಾರಿಗಳಾಗಲಿ ನಮ್ಮ ಎಸ್ ಸಿ ಸಾಹೇಬರು, ತಹಸೀಲ್ದಾರ್ ಸಾಹೇಬರು ಎಲ್ಲ ಹೇಳಿದ್ದಾರೆ. ನಾನು ಅದನ್ನು ಮತ್ತೊಮ್ಮೆ ಹೇಳಲ್ಲ. ಹಿರಿಯರು ಹೇಳಿದರು, ತಾಳ್ಮೆ ಏನು ಅನ್ನೋದನ್ನು ಎಲ್ಲ ಯೋಗನ ತೋರಿಸಿಕೊಟ್ಟಿದ್ದಾರೆ. ಇದೇ ತಾಳ್ಮೆಯನ್ನ ನೀವು ಇನ್ನೊಂದು 2 ದಿವಸ ಇಟ್ಕೊಂಡು ಏನು ನಮ್ಮ ಸರ್ಕಾರದಿಂದ ಆದೇಶ ಬರುತ್ತೆ ಅದಕ್ಕೆ ಕಾಯ್ದು ನೀವು ಇಷ್ಟು ವರ್ಷ ಸರ್ಕಾರ ಕೊಟ್ಟಿದ್ರೆ ಅದನ್ನೇ ಈ ಸರ್ಕಾರ ಇನ್ನೊಂದು 2 ದಿವಸ ನಮಗೆ ಕೊಡಬೇಕು ಅಂತ ನಾನು ನಮ್ಮ ಜಿಲ್ಲಾಡಳಿತ ಹಾಗೂ ಪೊಲೀಸ್ ಇಲಾಖೆಯಿಂದ ವಿನಂತಿ ಮಾಡ್ಕೊತೀನಿ. ತಾವು ಹೇಗೆ ಹಗಲು ರಾತ್ರಿ ಕೂಡ ಇಲ್ಲಿ ಇದ್ರೂ ಕೂಡ ನಮ್ಮ ಪೊಲೀಸರು ಕೂಡ ನಾವು ಇಲ್ಲಿ ಅದು ನಿಮ್ಮ ಜೊತೆ ನಾವು ನೌಕರಿ ಮಾಡ್ಕೊತಿದ್ದೀವಿ, ನೀವು ಪ್ರತಿಭಟನೆ ಮಾಡತ್ತೀವಿ. ನಾವು ಕೂಡ ಹಗಲು ರಾತ್ರಿಯಲ್ಲಿ ನಾವು ಇದ್ದು ನಿಮಗೆ ರಕ್ಷಣೆ ಕೊಡ್ತಾ ಇದ್ದೀವಿ. ಅದೇ ರೀತಿ ಸರ್ಕಾರ ಕೂಡ ನಿಮಗೆ ಸಕಾರಾತ್ಮಕವಾಗಿ ಸ್ಪಂದಿಸ್ತದೆ ಅಂತ ನಮ್ಮ ಆಶೆ ನಾವೆಲ್ಲ ಇಟ್ಕೊಳ್ಳೋಣ. ನಿಮಗೆಲ್ಲ ಜಯವಾಗಲಿ ಅಂತ ಹೇಳಿ ಈ ನಾಳೆ ನೀವು ಹೈವೇ ಬಂದ್ ಮಾಡೋದು ಮಾಡಿದ್ರೆ ದಯವಿಟ್ಟು ಇನ್ನೊಮ್ಮೆ ನಾವು ರಿಕ್ವೆಸ್ಟ್ ಮಾಡ್ಕೊತೀನಿ, ಅದನ್ನ ತಾವು ಮುಂದೂಡಿ 2 ದಿವಸ ಅವಕಾಶ ಕೊಡಬೇಕಂತ ಕೇಳಿ ನನ್ನ ಮಾತು ಮುಗಿಸ್ತೀನಿ. ಜೈ ಜಯ. ನಾನೆದ್ದು ಯಾರ್ಯಾರ ನೆನೆಯಲೆ, ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಲೆ, ಎಳ್ಳು ಜೀರಿಗೆ ಬೆಳೆಯುವಂತ ಭೂಮ್ತಾಯಿನ ಎದ್ದೊಂದುಗಳಿಗೆ ನೆನದಿನ. ಭೂಮಿ ತಾಯಿ ಎನ್ನುವಂತ ನಮ್ಮ ತಾಯಿಯ ಹೃದಯದಲ್ಲಿ ನೀವೆಲ್ಲರನ್ನ ರೈತ ಬಾಂಧವರು, ರೈತ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು ಪ್ರೀತಿ ಅನ್ನುವಂತಹ ಬೀಜವನ್ನ ಬಿತ್ತಿ ನಮಗೆಲ್ಲ ಮಮತೆ ಅನ್ನುವಂತಹ ಅನ್ನವನ್ನ ಉಣಬಡಿಸುವಂತಹ ನೀವೆಲ್ಲ ಆ ಪರಮಾತ್ಮನಿಗೆ ಸರಿ ಸಮಾನರು. ನಿಮ್ಮವರಿಗೆ ಕಷ್ಟ, ನೋವು, ನಲಿವುಗಳು ಬಂದಾಗ ಮಾತ್ರ ನೀವು ಎಲ್ಲವನ್ನ ಧಿಕ್ಕರಿಸಿ ಹಿಂಗ್ ಬಂದು ರೋಡ್ನಲ್ಲಿ ಕುಟುಂಬಗಳನ್ನ ಬಿಟ್ಟು ಬಂದು ಸೇರ್ತೀರಿ ಅಂದ್ರೆ ನಿಮ್ಮ ಹೊಟ್ಟೆ ನೀವು ಬಂದು ಸೇರಿದ್ದೀರಿ. ನಿಮಗೆ ಸ್ಪಂದಿಸುವಂತ ಕೆಲಸ ನಮ್ಮ ಹಿರಿಯ ಅಧಿಕಾರಿಗಳು ಮಾಡಿದ್ದಾರೆ. ನಮ್ಮ ಡಿಸಿ ಸಾಹೇಬರು, SP ಸಾಹೇಬರು, ನಮ್ಮ ADC SP ಸಾಹೇಬರು, AC ಸಾಹೇಬರು ಎಲ್ಲ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಸರ್ಕಾರದ ವಿಷಯಗಳನ್ನು ತಮ್ಮಲ್ಲಿಗೆ ಮುಟ್ಟಿಸಲಿಕ್ಕೆ ಮಾರ್ಗದರ್ಶನವನ್ನ ಮಾಡಲಿಕ್ಕೆ ಸಾಹೇಬರನ್ನು ಕಳಿಸಿದ್ದಾರೆ. ಸಾಹೇಬರು ಬಹಳಷ್ಟು ಸೊಗಸಾಗಿ ಚೆನ್ನಾಗಿ ತಮ್ಗೆಲ್ಲ ಹೇಳಿದ್ದಾರೆ. ಯಾಕಂದ್ರೆ ನಾವು ಬರೀ ಪೋಸ್ಟ್ಮನ್ ಇದ್ದಂಗ ನಾವು ಏನ್ ಮಾಡಿದ ಆದೇಶಗಳು ಬರ್ತಾವ, ಏನು ನಮ್ಗೆ ಏನನ್ನ ಸೂಚಿಸಲಿಕ್ಕೆ ತಿಳಿಸ್ತಾರ, ಆ ಕೆಲಸವನ್ನ ಮಾಡುವಂತವ್ರು ಮಾತ್ರ ನಾವೆಲ್ಲ ಇಲ್ಲಿ. ನಮ್ಮ ಕೆಲಸ ಅದು ಒಂದೇ, ನಿಮ್ಗೆ ಸೂಚನೆಗಳನ್ನ ನೀಡುವಂತದ್ದು, ಸರಿಯಾದ ರೀತಿಯಲ್ಲಿ ಕಾನೂನು ಸುವ್ಯವಸ್ಥೆನ ಕಾಪಾಡುವಂತದ್ದು. ಕೋರ್ಟಿಗೆ ಬಂದು ಕುಡ್ಕಿನ ಹಸ್ತಾಂತರ ಆಗಂಗಿಲ್ಲ. ನಾವು ಹಿಂಗೆ ಮಾಡ್ತೇವೆ, ನಾವು ಹಿಂಗೆ ಮಾಡ್ತೇವೆ ನಾವು ಅಂದ್ರೆ ಆಗದ್ ಮಾತಾಡಿಲ್ಲ. ಸೊ ನಾವೆಲ್ಲರೂ ಏನ್ ಸಾಹೇಬರು ಹೇಳಿದ್ರು ಇಷ್ಟೊತ್ತನಕ ತಮ್ಗೆಲ್ಲ ಹಿರಿಯ ಅಧಿಕಾರಿಗಳು, ಯಾಕಂತ ನಮ್ಮ ಒತ್ತಡದ ಕೆಲಸದ ಜೊತೆಗೆ ಬರೀ ನಮ್ ಗೋಕಾಕ್ನಾಗ ಅಷ್ಟೇ ಈ ನಡೆಯಕತ್ತಿಲ್ಲ ಚಳುವಳಿ, ಇಡೀ ಬೆಳಗಾವಿ, ಯಾಕಂದ್ರೆ ಬೃಹತ್ ಜಿಲ್ಲೆ ಬೆಳಗಾವಿ ಎಲ್ಲ ಕಡೆಗೂ ನಡೆದೈತಿ. ಅದೆಲ್ಲ ಬಿಟ್ಟು ತಮ್ಮೆಲ್ಲರ ಮನೆಗೆ ನಮ್ಮ ಅಡಿಷನಲ್ SP ಸಾಹೇಬರು ಅಲ್ಲಿಂದ ಬಂದಿದ್ದಾರೆ. ಎಲ್ಲರಿಗೂ ಸರ್ ಇದಿತ್ತು ನಿಮ್ಮ ಹತ್ರ ಬಂದಿದ್ದಾರೆ ಅಂದ್ರೆ ನಿಮ್ಮ ಮೇಲಿನ ಪ್ರೀತಿ ವಿಶ್ವಾಸಕ್ಕೆ ಅವ್ರು ಬಂದಾರ. ಸೊ ಆ ಪ್ರೀತಿ ವಿಶ್ವಾಸಕ್ಕೆ ನಾನು ತಮ್ಮೆಲ್ಲರ ಪರವಾಗಿ ನಮ್ಮ ಸಾಹೇಬರಿಗೆ ಅಭಿನಂದನೆಗಳನ್ನು ತಿಳಿಸ್ತೇನೆ. ಅದ್ರ ಜೊತೆಗೆ ನೀವು ಕೂಡ ನಾ ಹೇಳಿದ್ನಲ್ಲ, ನಮ್ಮ ಹೆಣ್ಣಿನ ಜನ್ಮಕ್ಕೆ ಅಣ್ಣ ತಮ್ಮರಿರಬೇಕು, ಬೆನ್ನ ಕಟ್ಟೋರು ಸರಿಯಾಗ, ಸಾವಿರ ಬಣ್ಣ ಕಟ್ಟೋರು ಹೊಡಿಯಾಗ ಅಂತ ಹೇಳ್ತಾರಲ್ಲ, ಹಂಗ ನೀವೆಲ್ಲ ಅಂತಂದ್ರು ನಮ್ಮ ಪೊಲೀಸ್ ಇಲಾಖೆಯಿಂದ ನಮ್ಮ ಹಿರಿಯ ಅಧಿಕಾರಿಗಳು ತಮ್ಮ ಸೂಚನೆಗಳನ್ನು ಬೆಳಗ್ಗೆ ಕೊಟ್ಟರು. ಅದಕ್ಕೆ ಸಹಕರಿಸಿ ಶಾಂತ ರೀತಿಯಿಂದ ಬಂದು ಕುಂತಿದ್ದು ನೋಡಿದ್ರೆ ನಿಮಗೆ ನಮ್ಮ ಪೊಲೀಸ್ ಇಲಾಖೆಯಿಂದ ನಮ್ಮ ಎಲ್ಲ ಜಿಲ್ಲಾಡಳಿತಗಳು ತಮ್ಮ ವಂದನೆಗಳನ್ನ ಈ ಮೂಲಕ ಸಲ್ಲಿಸಲಿಕ್ಕೆ ಇಚ್ಛಿಸ್ತೇನೆ. ಇದೇ ಶಾಂತಿಯನ್ನ, ಇದೇ ಸುವ್ಯವಸ್ಥೆಯನ್ನ 2 ದಿನ
ದಿನಗಳ ಕಾಲ ತಾವೆಲ್ಲ ಮುಂದುವರಿಸ್ಕೊಂಡು ಹೋಗ್ರಿ. ನಮ್ಮ ಸಾಹೇಬ್ರು ಹೇಳಿದಾಗ ಫಾಲೋ ಮಾಡಿದ್ರೆ ನಿಮ್ಗೆ ಸರಿಯಾದಂತಹ ಉತ್ತರಗಳು ಸಿಗ್ತಾವ. ನೀವು ಮಾಡಿದ್ರು ಕೂಡ ಸಾರ್ಥಕತೆ ಆಕೈತಿ. ಯಾರಿಗೂ ಏನೇ ಸಮಸ್ಯೆಗಳಾಗಲಿಲ್ಲ. ಸಾರ್ಥಕತೆ ಆಗ್ಬೇಕು ಅಂದ್ರೆ ಸ್ವಲ್ಪ ಸಾಹೇಬ್ರು ಹೇಳಿದ್ರು ಕೂಡ ತಾವೆಲ್ಲ ಫಾಲೋ ಮಾಡಿ. ನೀವು ಏನು ಸಹಕಾರವನ್ನು ಕಳೆದ 5-6 ದಿನಗಳನ್ನು ನೀಡ್ತಾ ಬಂದಿರಿ, ಅದೇ ಸಹಕಾರವನ್ನ ಇನ್ನು 2 ದಿನಗಳ ಕಾಲ ನೀಡ್ರಿ ಅಂತ ಈ ಮೂಲಕ ನಮ್ಮ ಹಿರಿಯ ಅಧಿಕಾರಿಗಳ ಮೂಲಕ ತಮ್ಮ ಏನು ಸಾಹೇಬ್ರ ಮಾಹಿತಿಯನ್ನು ಹೇಳಿ ಕಳಿಸಿದ್ದಾರೆ. ಆ ಮೂಲಕ ತಮ್ಮಲ್ಲಿ ವಿನಂತಿಸ್ಕೊಳ್ತೇನೆ ನಾನು. ಮತ್ತು ಈ ಏನು ನಿಮ್ಗೆ ಚಳುವಳಿಯನ್ನು ಮಾಡ್ತಾ ಇರೋದಕ್ಕೆ ಜಯವಾಗಿ ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳಿ ಸುಮಾರು 50 ವರ್ಷದ ಹಿಂದಲೇ ಹೇಳ್ಯಾರ. ಆ ರೀತಿ ನಿಮ್ಗೆಲ್ಲ ಜಯವಾಗ್ಲಿ. ಅನ್ನದಾತರಿದ್ದೀರಿ, ಯಾರು ಹೊಟ್ಟಿ ಮೇಲೆ ಹೊಡೆಯುವಂತಹ ಕೆಲಸ ಆಗೋದ್ ಬೇಡ. ನೀವೆಲ್ಲರೂ ಕೂಡ್ಕೊಂಡು ಶಾಂತ ರೀತಿಯಿಂದ ಸಮಾಧಾನದಿಂದ ಏನು ನಿರ್ದೇಶನಗಳು ಬರ್ತಾವೋ ಅವನ್ನ ಪಾಲಿಸಿ ಯಶಸ್ವಿಯಾಗಿ ಎಲ್ಲ ಹಿರಿಯ ಅಧಿಕಾರಿಗಳಿಗೆ, ನಮ್ಮ ADSP ಸಾಹೇಬರಿಗೆ, AC ಸಾಹೇಬರುಗಳಿಗೆ ಮತ್ತು ತಾವೆಲ್ಲ ಕೂಡ ಶಾಂತ ರೀತಿಯಿಂದ ನಮ್ಗೆ ಸಹಕಾರ ನೀಡಿದ್ದಕ್ಕೆ ನಮ್ಮ ರೈತ ಮುಖಂಡರಿಗೆ, ಎಲ್ಲ ಪ್ರತಿಯೊಬ್ಬ ರೈತರು ಕೂಡ ನಾನು ಈ ಮೂಲಕ ಕೃತಜ್ಞತೆಗಳನ್ನ ಸಲ್ಲಿಸಿ ಮತ್ತೊಮ್ಮೆ ಜೈ ಜವಾನ್ ಜೈ ಕಿಸಾನ್. ಈಗ ಪಾರ್ವತಿಯ ಸ್ವರೂಪ ಏನು ಅಂತಾರ ಅಂತ ಶಕ್ತಿಯ ಸ್ವರೂಪ ನೀಡುವಂತ 2 ಹೆಣ್ಮಕ್ಳು ಕೂಡ ಇಲ್ಲಿ ಕೊಡ್ತಾರ. ಅವರು ಕೂಡ ನಿಮ್ಗೆಲ್ಲ ಸಾಥ್ ನೀಡಿದಾರ. ಕುಟುಂಬವನ್ನ ಬಿಟ್ಟು ಬಂದು ಬಿಸಿಲಾಗ ಅವರು ಕೂಡ ಕೊಡ್ತಾರ. ಅವರು ಕೂಡ ನಾನು ಈ ಮೂಲಕ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಅವರು ಕೂಡ ಒಳ್ಳೆದಾಗಿ ಅಂತ ಹೇಳಿ ಹೇಳ್ತೇನೆ. ಜೊತೆಗೆ ಇನ್ನೊಂದು ವಿಶೇಷ ಅಂದ್ರೆ ನಿಮ್ಮ ಹೊಟ್ಟಿಗೆ ನೀವು ಬಂದಿರಿ, ನಮ್ಮ ಹೊಟ್ಟಿಗೆ ನಾವು ಬಂದೇವಿ, ಇದೆಲ್ಲ ಸಹಜ. ಬಟ್ ಎಲ್ಲರ ಜೊತೆಗೆ ನಿಮ್ಮನ್ನ ಜನರಿಗೆ ತೋರಿಸ್ಲಿಕ್ಕೆ, ನಮ್ಮನ್ನ ತೋರಿಸ್ಲಿಕ್ಕೆ, ಎಲ್ಲ ಸಮಾಜದಲ್ಲಿ ಒಂದು ಕೊಂಡಿಯಾಗಿ ನಿಲ್ಲಿಸ್ಲಿಕ್ಕೆ ಸಹಾಯ ಸಹಕಾರ ನೀಡಿದಂತವರು ನಮ್ಮ ಮಾಧ್ಯಮ ಮಿತ್ರದವರು, ಪತ್ರಿಕಾ ಮಿತ್ರರು, ವರದಿಗಾರರು. ಆ ನನ್ನ ಸಹೋದರರಿಗೆ ಸಹೋದರಿಗೆ ಕೃತಜ್ಞತೆ ಸಲ್ಲಿಸಲಿಕ್ಕೆ ತಪ್ಪಾಗ್ತೈತಿ. ಆ ಎಲ್ಲ ಮಾಧ್ಯಮ ಮಿತ್ರದವರಿಗೆ ಮತ್ತೆ ನಮ್ಮೆಲ್ಲ ಪತ್ರಿಕಾ ಮಿತ್ರರಿಗೆ, ಸಹೋದರ ಸಹೋದರಿಯರಿಗೆ, ಹಾಗೂ ಇದಷ್ಟೇ ಅಲ್ಲದೆ ಇಲ್ಲಿ ಗೋಕಾಕ್ ನಗರದ ಈ ಚಳುವಳಿಗೆ ಆಗಮಿಸಿದಂತಹ ಎಲ್ಲ ಸಹೋದರ ಸಹೋದರಿಗೆ, ಗೋಕಾಕ್ ಎಲ್ಲ ನಗರ ಸುತ್ತಮುತ್ತಲ ಹಳ್ಳಿಯ ಬಾಂಧವರಿಗೆ, ಬಂಧುಗಳಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾರೆ. ಜೊತೆಗೆ ಇದೊಂದು ಹೆದ್ದಾರಿ. ಈ ಹೆದ್ದಾರಿಯನ್ನು ಬಂದು ನಿಂತು ಇದೆಲ್ಲ ಮಾಡಿದ್ರು ಕೂಡ ಜನ ಸುಮ್ಮನೆ ರೈತರಿಗೆ ಒಳ್ಳೇದಾಗ್ಲಿ ಅಂತ ಹೇಳಿ ತಾವು ಬೇರೆ ರೂಟ್ ಹಿಡ್ಕೊಂಡು, ಸಂಧಿಗೊಂದಿ ಹಿಡ್ಕೊಂಡು ತಮ್ಮ ತಲುಪಬೇಕಾದ ಸ್ಥಳಗಳು ಹೋಗ್ತಾ ಇದ್ದಾರೆ. ಎಷ್ಟೋ ಕಾರ್ಯಕ್ರಮಗಳ ಮುಂದೂಡಿದಾಗ ಸೊ ಆ ಎಲ್ಲ ನನ್ನ ಪ್ರಜೆಗಳಿಗೆ, ಸಾರ್ವಜನಿಕರಿಗೆ ನಾವು ಈ ಮೂಲಕ ಅಭಿನಂದನೆಗಳನ್ನ ಸಲ್ಲಿಸಲೇಬೇಕಾಗ್ತೈತಿ. ಸೊ ತಮ್ಮ ಮೂಲಕ ಅವ್ರಿಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನ ಅರ್ಪಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ನಮ್ಮ ಸಾಹೇಬರಿಗೆ ನಾನು ಈ ಮೂಲಕ ಮತ್ತೊಮ್ಮೆ ಧನ್ಯವಾದಗಳನ್ನ ಅರ್ಪಿಸಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಕೃತಜ್ಞತೆಗಳನ್ನು ಸಲ್ಲಿಸಿ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸಂತಾನ ಮಾತಾಡೋ ಸಭಾಷ್ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಹಸಿರು ಸೇನೆಗೆ ಜೈ ಜವಾನ್ ಜೈ ಜವಾನ್. ಬೇಕೇ ಬೇಕು, ಬೇಕೇ ಬೇಕು. ಎಲ್ಲರಿಗೂ ನಮಸ್ಕಾರ. ಸಾಯಿಲ್ ಹೋಗಾಕ ಅನುಮತಿ ಕೊಡಬೇಕಂತೇಳಿ ದಯವಿಟ್ಟು ಕೇಳ್ತೀನಿ.